ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಮೋಕ್ ರಿಸಲ್ಟ್ಗಳನ್ನು ಅಪ್ಡೇಟ್ ಮಾಡಿದ್ದೀರಿ. ಮೋಕ್ ರಿಸಲ್ಟ್ಗಳನ್ನು ಕೂಡ ನೀವು ಸಬ್ಮಿಟ್ ಮಾಡಿದ್ದೀರಿ. ಈಗ ಫೈನಲ್ ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ದೀವಿ. ನೋಡಿ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲನೆಯ ಕೌನ್ಸ್ಲಿಂಗ್ ಫಸ್ಟ್ ರೌಂಡದ್ದು ಒಂದು ತುಂಬ ಇಂಪಾರ್ಟೆಂಟ್ ಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲೇ ಅರೌಂಡ್ 50%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಅಂದರೆ ಒಂದು 60-70% ವಿದ್ಯಾರ್ಥಿಗಳು ಇದೇ ಒಂದು ಫಸ್ಟ್ ರೌಂಡಲ್ಲೇ ಹೆಚ್ಚಿಗೆ ಸೀಟ್ಗಳನ್ನು ತೊಗೊಂಡು ಅಡ್ಮಿಷನ್ ಆಗುವಂಥ ಪ್ರಕ್ರಿಯೆನ ಅಂದರೆ ಮ್ಯಾಕ್ಸಿಮಮ್ ಫಸ್ಟ್ ರೌಂಡಲ್ಲೇ ಎಲ್ಲರೂ ಹ್ಯಾಪಿಯಾಗಿ ಅಡ್ಮಿಷನ್ಗಳು ತೊಗೊಂಡ್ಬಿಡ್ತಾರೆ. ಸೊ ರಿಮೈನಿಂಗ್ 50 ಅಥವಾ 40% ವಿದ್ಯಾರ್ಥಿಗಳು 2ನೇ ರೌಂಡು 3ನೇ ರೌಂಡ್ ತನಕ ಹೋಗ್ತಾರೆ. ಈಗಾಗಲೇ ನೀವು ಆಪ್ಷನ್ಗಳನ್ನು ಮಾಡಿದ್ದೀರಿ. ಈಗ ನೀವು ಕಾಯ್ತಿರುವಂಥದ್ದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಆ ಫೈನಲ್ ರಿಸಲ್ಟ್ ಆ್ಯಸ್ ಪರ್ ದ ನೋಟಿಫಿಕೇಷನ್ ಪ್ರಕಾರ ನಮ್ಮ KE ಒಂದು ನೋಟಿಫಿಕೇಷನ್ ಕೊಟ್ಟರು. ಯಾವಾಗ ಅಂದರೆ ಮೋಕ್ ರಿಸಲ್ಟ್ ಬಂದ ಮೇಲೆ ನಿಮಗೊಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ರು. ನೋಡಿ, ನಾವು ಮೋಕ್ ರಿಸಲ್ಟ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡ್ಯಾಶ್ ದಿನಗಳನ್ನು ಕೊಟ್ಟಿದ್ದೀವಿ ಮತ್ತು ನಿಮಗೆ ಫೈನಲ್ ರಿಸಲ್ಟು ಪ್ರೊವಿಷನಲ್ ರಿಸಲ್ಟ್ಗಳನ್ನು ಈ ಡೇಟಿಗೆ ಕೊಡ್ತೀವಿ ಅಂತೇಳಿ. ಸೊ ಯಾವ ಡೇಟ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಈ ಮೋಕ್ ರಿಸಲ್ಟು ಈಗ 9ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ರಿಯಲ್ ರಿಸಲ್ಟ್. ಸೊ ರಿಯಲ್ ರಿಸಲ್ಟ್ ಒಳಗಡೆ ಒಂದು 2 ಥರದಂಥ ಒಂದು ಕೆಟಗರಿಗಳನ್ನು ಮಾಡಿದ್ದಾರೆ. ಒಂದೇದು ಏನಂದರೆ ರಿಯಲ್ ರಿಸಲ್ಟ್ ಒಳಗಡೆ ಪ್ರೊವಿಷನ್ ರಿಸಲ್ಟ್ ಅಂತ ಕೊಡ್ತಾರೆ. ಅಂದರೆ ಫೈನಲ್ ರಿಸಲ್ಟ್ ಕನ್ಫರ್ಮೇಷನ್ ಮಾಡೋಕ್ಕಿಂತ ಮೊದಲು ಒಂದು ಅದನ್ನೇ ಪ್ರೊವಿಷನಲ್ ಅಂತೇಳಿ ಕೊಡ್ತಾರೆ. ಈ ಪ್ರೊವಿಷನಲ್ ರಿಸಲ್ಟ್ ಈಸ್ ನಥಿಂಗ್ ಬಟ್ ಫೈನಲ್ ರಿಸಲ್ಟ್. ನೆನಪಿರಲಿ, 14ನೇ ತಾರೀಕಿಗೆ ಡಿಸೈಡ್ ಆಗಿಬಿಡುತ್ತೆ ನಿಮಗೆ ರಿಸಲ್ಟ್ ಏನಂತೇಳಿ. ಆದರೆ ಅಡ್ಮಿಷನ್ ಆಗಲಿಕ್ಕೆ ಬರೋಂಗಿಲ್ಲ. 15ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಚಾಯ್ಸ್ ಎಂಟ್ರಿಗಳನ್ನು ಮಾಡಲಿಕ್ಕೆ, ಅಂದರೆ 2ನೇ ರೌಂಡಿಗೆ ಹೋಗಲಿಕ್ಕೆ ಅಥವಾ ನಮ್ಗೆ ಬೇಡವೇ ಬೇಡ ಮತ್ತು ಚಾಯ್ಸ್ಗಳ ಎಂಟ್ರಿ ಮಾಡ್ಕೊಳ್ಳಿಕ್ಕೆ 15ನೇ ತಾರೀಕಿಗೆ ಬಿಡ್ತಾರೆ. ಬಟ್ ನಿಮ್ಮ ರಿಸಲ್ಟ್ ಬರುವಂಥದ್ದು 14ನೇ ತಾರೀಕಿಗೆ ಫೈನಲ್ 14ಕ್ಕೆ. ಆ್ಯಕ್ಚುಲಿ ಅದು ಪ್ರೊವಿಷನ್ ಅಂತ ಹೇಳಿದ್ದಾರೆ, ಬಟ್ ಅದೇ ಫೈನಲ್ ಆಗುತ್ತೆ. ನೀವು ಇನ್ನೂ ಇವತ್ತು ತಾರೀಕು ಎಷ್ಟು? 11, 12, 13, 14 ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಂತರ ನಿಮಗೆ ಏನಾಗುತ್ತೆ ಅಂದರೆ ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ಸೊ 14ನೇ ತಾರೀಕಿಗೆ ತನಕ ನೀವು ಹ್ಯಾಪಿಗಿರ್ಬೋದು. 15ನೇ ತಾರೀಕಿಗೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ ತೊಗೋಬೋದು. 15ನೇ ತಾರೀಕಿಗೆ ಅಡ್ಮಿಷನ್ ಆರ್ಡರ್ ಕಾಪಿ ಬರಲಿಕ್ಕೆ, ಅಂದರೆ ಆರ್ಡರ್ ಕಾಪಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ರಿಸಲ್ಟ್ ಇಂಪಾರ್ಟೆಂಟು. ಇನ್ನೂ 2ರಿಂದ 3 ದಿನ ನಿಮಗೆ ಕಾಲಾವಕಾಶ ಇದೆ ನಿಮ್ಮ ರಿಸಲ್ಟ್ ಬರಲಿಕ್ಕೆ.